ಬ್ಲಾಕ್ಬಸ್ಟರ್. ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಒದೆ ಬೀಳ್ತಾ ಇರ್ತವೆ. ಸಖತ್ತಾಗಿದೆ ಸರ್. ಅವರು ಸಿಗರೇಟ್ ಸೇರ್ತಾರಲ್ಲ ಫಿಲ್ಮ್ ಅಲ್ಲಿ, ಆ ಸ್ಟೈಲ್ಗೆ ಫಿಲ್ಮ್ ಬಿಟ್ಟಾಗ್ಬಿಟ್ಟು ಸರ್. ಸಖತ್ತಾಗಿದೆ. ಸ್ಮೈಲ್, ಅವ್ರ ವಾಕ್ ಸ್ಟೈಲ್, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಮಾಸ್ ಆಗಿದೆ, ಕ್ಲಾಸ್ ಆಗಿದೆ. ಎಲ್ಲರೂ ಬಂದು ಫಿಲ್ಮ್ ನೋಡಿ, ಚೆನ್ನಾಗಿದೆ. ತಮಿಳ್ ಕೈತಿ ಫಿಲಮ್ ಬಿಟ್ಟರೆ ನೆಕ್ಸ್ಟ್ ಕನ್ನಡದಲ್ಲಿ ಯಾವುದಾದ್ರೂ ಒನ್ ನೈಟ್ ಫಿಲಮ್ ತೆಗೆದಿದ್ದಾರೆ ಅಂದರೆ ಅದು ಸುದೀಪ್ ಸರ್ದು ಮ್ಯಾಕ್ಸಿಮಮ್ ಮೂವಿ. ಎಲ್ಲರೂ ಬಂದು ನೋಡಿ. ಪೊಲೀಸ್ ಸ್ಟೋರಿ, ಸಸ್ಪೆನ್ಸ್ಫುಲ್ಲು, ಸಖತ್ತಾಗಿರೋ ಮೂವಿ. ಎಲ್ಲರೂ ಬಂದು ನೋಡ್ಬೇಕು. ಮ್ಯಾಕ್ಸಿಮಮ್ ಮಾಸ್ ಮಸ್ತಾಗಿರೋ ಮೂವಿ. ಎಲ್ಲರೂ ಬಂದು ನೋಡಿ. ಮ್ಯಾಕ್ಸಿಮಮ್ ನೋಡಿದೆ, ನಿಜವಾಗ್ಲೂ ವಂಡರ್ಫುಲ್ ಆಗಿದೆ, ಅಮೇಝಿಂಗ್ ಆಗಿದೆ ನಿಜವಾಗ್ಲೂ. ಸುದೀಪ್ ಅವ್ರ ಸ್ಟೈಲು, ಆಮೇಲೆ ಅವ್ರ ಸ್ವ್ಯಾಗು, ಡೈರೆಕ್ಟರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಸುದೀಪ್ ಅವ್ರಿಗೆ ಈ ಸಿನಿಮಾದಲ್ಲಿ ಡೈಲಾಗ್ ಕಮ್ಮಿ, ಬಟ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಆ್ಯಡ್ಸ್ ಆಫ್ ಬ್ರದರ್. ನಿಜವಾಗ್ಲೂ ಇದುವರೆಗಿನ ನಾವೇನು ನೋಡಿರ್ತೀವಿ ಸುದೀಪ್ ಅವರು, ಇದರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಒಂದು ರಾತ್ರಿ ನಡೆಯೋ ಕತೆ ತುಂಬ ಥ್ರಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಏನು ಅಂತ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನಾನು ನೋಡಿದೆ. ಒಬ್ಬ ಸುದೀಪ್ ಅವ್ರ ಅಭಿಮಾನಿಯಾಗಿ ತುಂಬ ಎಂಜಾಯ್ ಮಾಡಿದೆ ಸರ್. ಅವರು ಒಂದು ಸ್ಮೋಕ್ ಮಾಡೋ ಸ್ಟೈಲ್ ಆಗಿರ್ಬೋದು, ನಡ್ಕೊಂಬರೋ ಸ್ಟೈಲ್ ಆಗಿರ್ಬೋದು, ಆಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಒಂದು ಫೈಟ್ ಮಾಡ್ತಾರೆ. ನಿಜವಾಗ್ಲೂ ಆಸಮ್ ಬ್ರದರ್. ಒಂದು 2.25 ಗಂಟೆ ಕೂತ್ಕೊಂಡು ಇನ್ನೊಂದು ಸಲ ನೋಡ್ಬೇಕಂತ ಅನಿಸ್ತಾ ಇದೆ. ಸಿನಿಮಾದಲ್ಲಿ ಏನಂದರೆ ಸಾಂಗ್ ಇಲ್ಲ, ಸ್ಕ್ರೀನ್ ಪ್ಲೇನಲ್ಲಿ ಆಟ ಆಡಿದ್ದಾರೆ. ಒಂದು ರಾತ್ರಿ ನಡೆಯೋ ಕತೆ ಅಂದರೆ ನಂಬಕ್ಕೆ ಆಗೋದಿಲ್ಲ. ಆ ಬಿ ಜಿ ಎಮ್ ಆಗಿರ್ಬೋದು, ಮ್ಯೂಸಿಕ್ ಇಲ್ಲದೇ ಇದ್ರೂ ಕೂಡ ಆ ಬಿ ಜಿ ಎಮ್, ಆ ಫೈಟ್ಸ್ ಮಾತ್ರ ಆಸಮ್ ಆಗಿದೆ. ಫುಲ್ ಮಾರ್ಕ್ಸ್ ಕೊಡ್ಬೋದು ಸರ್. ನಿಜವಾಗ್ಲೂ 2.5 ವರ್ಷ ಕಾದಿದ್ದಕ್ಕೂ ಕೂಡ ಆಫ್ಟರ್ ವಿಕ್ರಾಂತ್ ರೋಣ ಸುದೀಪ್ ಅವರ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂದರೆ ಅಭಿನಯ ಚಕ್ರವರ್ತಿ ಅನ್ನೋದು ಎಷ್ಟು ಸೂಟ್ ಆಗುತ್ತೆ ಅಂದರೆ ನಿಜವಾಗ್ಲೂ ಅದ್ಭುತವಾಗಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಬ್ರದರ್. ಆಮೇಲೆ ಕ್ಯಾರೆಕ್ಟರ್ಸು ಅಷ್ಟೇ, ಒಂದು ಸಪೋರ್ಟಿಂಗ್ ರೋಲ್ಸು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಬಟ್ ನಾನಂತೂ ಎಂಜಾಯ್ ಮಾಡಿದೆ ಸರ್. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಥ್ಯಾಂಕ್ ಯು. ಓವರ್ ಆಲ್ ಮೂವಿ ಮಾತ್ರ ಚಿಂದಿಯಾಗಿದೆ. ಮಾಸ್ ಅಂದ್ರೆ ಮಾಸ್. ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಮೂವಿ ಮಾತ್ರ ಅಲ್ಟಿ ಸಕಲಾಗಿದೆ. ಇಷ್ಟೇ. ಸೂಪರ್ ಗುರು. ನಮ್ಮ ಬಾಸ್ ಹೇಳಿದ್ರು ಮುಂಚೆನೆ, ಈ ಮೂವಿ ಮಾಡಿರೋದೇ ಫ್ಯಾನ್ಸ್ಗೋಸ್ಕರ. ಅದು 100% ನಿಜ ಗುರು. ಮಾಸ್ ಮೂವಿ. ನಮ್ಮ ಬಾಸ್ ಒಂದೊಂದು ಗುಂಪ್ತಾ ಇದ್ರೆ ಫುಲ್ ಎಲ್ಲ ರಕ್ತ ಇದ್ರೆ ಬಿಡಾಕು. ಜೈ ಕಿಚ್ಚ ಬಾಸ್. ಜೈ ಕಿಚ್ಚ ಬಾಸ್. ಇದು ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿ. ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲೇ ಫಿಲಮ್ ನೋಡಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಬಾಸ್ 2 ವರ್ಷದ ನಂತರ ಬಂದ್ರು ಅಲ್ಟಿಮೇಟ್ ಆಗಿದೆ. ಸೂಪರ್ ಆಗಿದೆ ಮೂವಿ ಮಾತ್ರ. ಬಾಸ್ ಆಕ್ಟಿಂಗ್ ನೋಡಿದ್ರೆ ಕಳೆದು ಹೋಗ್ತೀರಾ ಗುರು. ಕತೆ ಬಗ್ಗೆ ಮಾತ್ರ ಸೂಪರ್ ಆಗಿದ್ದಾರೆ. ನಮ್ಮ ಬಾಸ್ ಕತೆ ಆರಿಸೋದು ಹಂಗೆ, ಅವ್ರು ಇರೋದು ಹಂಗೆ. ಸರ್ ಅವರು ಸಿಗರೇಟ್ ಹಚ್ಚೋ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ ಮಾತ್ರ ಬೆಂಕಿ ಸರ್. ಅಷ್ಟು ಸಖತ್ತಾಗಿದೆ. ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಫಿಲ್ಮ್. ತುಂಬಾ ಚೆನ್ನಾಗಿದೆ. ಎಲ್ಲ ಆಡಿಯನ್ಸ್ ಬಂದು ನೋಡಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ರಿಲ್ಲರ್ ಮೂವಿ. ಲಾಸ್ಟ್ವರೆಗೆ ಕ್ಲೈಮ್ಯಾಕ್ಸ್ವರೆಗೆ ಏನು ಗೊತ್ತಾಗೋದಿಲ್ಲ ಸರ್, ಏನಾಗುತ್ತೆ ಅಂಬೋದು. ಅವ್ರ ಸ್ಟೈಲು, ಆ್ಯಕ್ಷನ್ನು, ಲಾಸ್ಟಿಗೆ ಒಂದು ಡ್ಯಾನ್ಸ್ ಆಗುತ್ತೆ ಸರ್. ಡ್ಯಾನ್ಸಲ್ಲಿ ಸೂಪರ್ ಮಾಡಿದ್ದಾರೆ ಸರ್. ಬಾಸ್ ಮೂವಿ ನನ್ನ ಬಾಸ್ ಮೊನ್ನೆ ನಮ್ಮ ಚಿತ್ರದುರ್ಗಕ್ಕೆ ಬಂದಿದ್ದು. ಮೂವಿ ಭಾಳ ಚೆನ್ನಾಗೈತೆ ಅಂತ ಬಂದೆ, ನೋಡಿದೆ. ಏನನ್ನ ಅನ್ಕೊಂಬಂದಿದ್ದು ಅದಕ್ಕಿಂತ ಡಬಲ್ ಟ್ರಿಪಲ್ ಸಕ್ಕತ್ತಾಗೈತೆ. ಮೂವಿ ಮಾತ್ರ ಸೂಪರ್ ಆಗೈತೆ. ಜೈ ಕಿಚ್ಚ ಬಾಸ್. ನಮ್ಮ ಬಾಸ್ ಅದ್ರಲ್ಲಿ ಡೈಲಾಗ್ ಕಳಿದೆ, ಬಿಟ್ಟು ಕಳಿಸಿರೋದೆ ಪ್ರಾಬ್ಲಮ್ ಅದೇ, ಹುಡುಕಿ ಒಬ್ಬೊಬ್ಬರನ್ನೇ ಹೊಡಿತೀನಿ ಅಂತ. ಸೂಪರ್ ಸಕ್ಕತ್ತಾಗೈತೆ. ಇಷ್ಟ ಡೈಲಾಗು. ಮೂವಿ ಮತ್ತೆ ಚಿಂದಿಯಾಗೈತೆ. ಬಂದು ಎಲ್ಲರೂ ನೋಡ್ರಿ ಸರ್. 2 ವರ್ಷದಲ್ಲಿ ಇಂಥ ಹೀರೋ ಇದ್ದಾರೆ ಅಂದರೆ ನಮಗೆ ಹೆಮ್ಮೆ ಆಗುತ್ತೆ ಮೇಡಮ್. ನಮ್ಮ ಕನ್ನಡದ ಹೀರೋಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅಂದರೆ ಇಂಥವ್ರಿಂದನೇ ಮೇಡಮ್. ನಮ್ಮ ಕನ್ನಡದಲ್ಲಿ ನಮ್ಮ ಹೆಮ್ಮೆ ಮೇಡಮ್. ಒಳ್ಳೆ ಇಂಥ ಆ್ಯಕ್ಟಿಂಗು, ಇಂಥ ಆ್ಯಕ್ಷನ್ ಮೂವಿ ಸುದೀಪ್ ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಮ ಕನ್ನಡದಲ್ಲಿ. ಇರೋ ವಿಷಯ ಹೇಳ್ತೀನಿ. ಸೂಪರ್ ಆಗಿದೆ ಪಿಕ್ಚರು. ಒಂದು ಸೀನು ಕೂಡ ನಾವು ಆ ಕಡೆ ಈ ಕಡೆ ಕಣ್ಣು ಅಳ್ಳಾಡ್ಸೋಕ್ಕೆ ಆಗಲ್ಲ. ಮುಂದೇನಾಗುತ್ತೆ ಅನ್ನೋ ಅಷ್ಟು ಸೂಪರ್ ಆಗಿದೆ ಮೇಡಮ್ ಪಿಕ್ಚರು. ಒಳ್ಳೆ ಬಿಗ್ ಬಜೆಟ್ ಅಂತಾರಲ್ಲ, ಇವರು ಬಿಗ್ ಬಜೆಟ್ ಏನು ಮಾಡಿಲ್ಲ ಇಲ್ಲಿ, ಬಟ್ ಬಿಗ್ ಬಜೆಟ್ ಥರ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ. ಹೈ ಲೆವೆಲ್ಲು. ಎಷ್ಟು ಮಾತಾಡಿದ್ರು ಇನ್ನೂ ಮಾತಾಡಬೇಕು ಅನ್ನಿಸ್ತಾನೆ ಇರುತ್ತೆ. ಜೈ ಕಿಚ್ಚ ಜೈ ಅಪ್ಪು ಬಾಸ್. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇದೇ ಥರ ಸಿನಿಮಾಗಳು ಬರ್ತಿರಲಿ, ಕರ್ನಾಟಕ ಜನತೆ ಇದೇ ಥರ ಖುಷಿ ಪಡಿಸ್ತಾನೆ ಇರಲಿ. ಯಾಕಂದರೆ ಎಲ್ಲರೂ ಒಂದೇ ನಮಗೆ. ಆ ಹೀರೋ ಈ ಹೀರೋ ಅಂತ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಅಣ್ಣಂದಿರೇ. ಇವಾಗ ಸುದೀಪ್ ಸರ್ದು ನೆಕ್ಸ್ಟ್ ಇದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಈ ಫ್ಯಾನ್ಸ್ ವಾರ್ ಬಿಟ್ಬಿಡಿ, ಎಲ್ಲರೂ ಒಂದೇ. ಜೈ ಕಿಚ್ಚ ಜೈ ಅಪ್ಪು ಬಾಸ್, ಜೈ ಡಿ ಬಾಸ್, ಜೈ ಯಶು ಬಾಸ್, ಎಲ್ಲರೂ ಒಂದೇ. ತುಂಬ ಚೆನ್ನಾಗಿದೆ. ಕಿಚ್ಚ ಬಾಸ್ ತುಂಬ ಅಂದ್ರೆ ತುಂಬ ತಿನ್ನದ ಮೇಲೆ 2.5 ವರ್ಷ ಟೈಮ್ ತೊಗೊಂಡು ಸಿನಿಮಾ ಮಾಡಿದ್ದಾರೆ. ಅದ್ರ ಮ್ಯಾಕ್ಸ್ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಥಿಯೇಟ್ರ್ ಬಂದು ನೋಡಬೇಕು. ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಮತ್ತು ಬಾಸು ಸಿಗರೇಟ್ ಹೊಡಿ ತುಂಬ ಇಷ್ಟ ಆಯಿತು. ವಾವ್, ಸೂಪರ್. ಜೈ ಕಿಚ್ಚ ಬಾಸ್, ಜೈ.